ನೋಡ್ರಿ ಪಾಪ ಸ್ವಾಮೀಜಿನೂ ಟೀ ಎಲ್ಲ ಕುಡಿಸಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಸಿಗ್ತಾ ಮೊಬೈಲು ಅಂತ ಇಲ್ಲ. ಪೊಲೀಸ್ ಸ್ಟೇಷನ್ ಹೋಗಿ ಅಂತವ್ರು ಇಲ್ಲಿ ಹೋಗೋದ ನೋಡೋದ, ಆದರೆ ಸಿಗ್ತಿಲ್ಲ ಆದರೆ ಇಲ್ಲ, ಮಿಸ್ ಮಾಡ್ಕೊಂಡಂಗೇನೆ. कोई नहीं भाई का सपोर्ट करो, इनका मोबाइल चोरी हो गया है, ये आए बेचारे तेलंगाना से कर्नाटक आनंद लेने। कोई नहीं, आप लोग सपोर्ट करो, नया मोबाइल दिलाओ भाई को ताकि आपके लिए वीडियो अच्छी बना सके। जय श्री महाकाल, जय गिरनारी। ಜೈ. ಕರ್ನಾಟಕದ ಹೃದಯವಂತರಿಗೆ ರಿಯಾಲಿಟಿ 360 ಕಡೆಯಿಂದ ನಮಸ್ಕಾರ. ನೋಡಿ, ಜುನಾಗಢಲ್ಲಿದ್ದೀನಿ. ಕರ್ನಾಟಕದವರು ವ್ಲಾಗರ್ಸ್ ಯಾರೂ ಬಂದಿಲ್ಲ ಆ್ಯಂಡ್ ಫಸ್ಟು ಟೈಮ್ ಅಂತ ಖುಷಿಲಿ ಕಾಲಿಟ್ಟಿದ್ದೆ. ಎಷ್ಟೋ ರಾತ್ರಿ ಹಗ್ಲೂ ಕಷ್ಟಪಡ್ಕೊಂಡು ಇಲ್ಲಿ ಗಂಟ ತಲುಪಿದ್ದೆ. ಮನುಷ್ಯನ ಜೀವನ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬ್ರೋ. ಯಾರೊಬ್ಬರು ಇಲ್ಲಿ ಮಲಗಿದ್ರೆ ಅದರಿಂದ ಮೊಬೈಲ್ನ ಎತ್ಕೊಂಡು ಹೋಗಿದ್ದಾರೆ. ತುಂಬ ಕಷ್ಟಪಟ್ಕೊಂಡು ತುಂಬ ಶ್ರಮಪಟ್ಟು 3-4 ತಿಂಗಳು ಕೆಲಸ ಮಾಡಿ ಏನೋ ಮಾಡಬೇಕು ಅಂತ ಅಂದ್ಕೊಂಡು ಬ್ರೋ ನಾನೆಲ್ಲ ತೊಗೊಂಡಿದ್ದೆ. ಆ್ಯಂಡ್ ಅದು ಕನಸು ನುಚ್ಚು ಆಯಿತು, ನನ್ನ ಸಾಗಲಿಲ್ಲ. ಸೊ ಈಗ ಒಬ್ಬರು ಅಣ್ಣ ಪೊಲೀಸ್ ಸ್ಟೇಷನಿಗೆ ಹೋಗೋಣ ಅಂತ ಬೈಕ್ ತರ್ತೀನಿ ಅಂದವ್ರೆ. ನೋಡೋದಲ್ಲೆಲ್ಲ ಹೋಗಿ ಟ್ರೈ ಮಾಡ್ತೀನಿ. ಸಿಕ್ಕಿದರೆ ದೇವ್ರ ದಯದಿಂದ ಸಿಕ್ತು, ಇಲ್ಲ ಅಂತಂದರೆ ಜರ್ನಿ ಇದು ಸ್ಟಾಪ್ ಆಗುತ್ತೆ. ಆ್ಯಂಡ್ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ರೀತಿ ಇರಲಿ ಬ್ರೋ. ಇವಾಗ ನೋಡಿ, ಮುಂಬೈನ ದೊಡ್ಡ ಮಾರ್ಕೆಟು ವಾಸಿ ಮಾರ್ಕೆಟು ಎಲ್ಲ ಕಡೆದು ಬರುತ್ತೆ. ಇಲ್ಲಿ ಫ್ರೂಟ್ಸು ಅದು ಇದೆಲ್ಲ, ಅದಕ್ಕೆ ಒಳಗಡೆ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ. ಅಣ್ಣ ನೋಡ್ತಾರೆ ನೋಡ್ರಿ, ನೆಗಾಡ್ತವ್ರೆ. ಆಂಧೇರಿ ಅಂತ ಹೇಳ್ಬಿಟ್ಟು ಒಳಗಡೆ ದೊಡ್ಡ ಫ್ರೂಟ್ಸ್ ಮಾರ್ಕೆಟ್ ಇದು. ಎಲ್ಲ ಕಡೆಗೆ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮುಂಬೈಯಿಂದ. ಆ್ಯಂಡ್ ಆ ಕಡೆ ಹೋಗಿದ್ರೆ ಸಬ್ಜಿ ಮಾರ್ಕೆಟ್ ಇದೆಲ್ಲ ನೋಡ್ರಿ, ಫ್ರೂಟ್ಸ್ ಮಾರ್ಕೆಟ್ ಎಷ್ಟು ತುಂಬ ದೊಡ್ಡದಿದೆ. ಅಷ್ಟು ಈಸಿ ಸುತ್ತಕ್ಕಾಗಲ್ಲ. ನಾವು ಸುಮ್ಮನೆ ಒಳಗಡೆ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ರಿ, ಎಲ್ಲ ನೋಡ್ತಾ ಇದ್ದಾರೆ. ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಲ್ಲ, ಬಟ್ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗುತ್ತೆ. ಇಲ್ಲೆಲ್ಲ ಅದು ಇದು ನಶೆ ಮಾಡೋರು ಇರ್ತಾರೆ, ಬಿ ಡೇಂಜರು. ನೀಟಾಗಿ ಅದನ್ನು ನೋಡ್ಕೊಂಡು ಹ್ಯಾಂಡಲ್ ಮಾಡ್ಬೇಕು. ನೋಡಿ, ಎಲ್ಲ ಥರದ್ದು ಫ್ರೂಟ್ಸ್ ಇದೆ. ಆ್ಯಂಡ್ ಮುಂಬೈಯ ದೊಡ್ಡ ವಾಸಿ ಮಾರ್ಕೆಟ್ ಇದೆ. ಎಲ್ಲರೂ ಅವ್ರವ್ರದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಜಾಸ್ತಿ ನನಗೆ ಕಲ್ಲಂಗಡಿ ಮತ್ತು ಮಾವಿನಕಾಯಿ, ಕರ್ಬೂಜ, ಪಪ್ಪಾಯಿ ಎಲ್ಲ ಥರದ ಫ್ರೂಟು ಇದೆ ನೋಡ್ರಿ. ಎಲ್ಲ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇಲ್ಲಿಂದ. ನಾಲ್ಕಲೇಲೆ ಬೈ ಅಂತ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರೆ ನಮ್ಮನ್ನ. ಸುಮಾರು ಜನ ಬಂದಿರ್ತಾರೆ, ಈ ಥರ ಗೊತ್ತಿರುತ್ತೆ. ಆದರೂ ಒಂದು ಸ್ಪೆಷಲ್ ಇವನೇನು ಮಾತಾಡ್ಕೊಂಡು ಹೋಗ್ತಾವನೆ ಅಂತ ಇರಲಿ. ಈ ಕಡೆ ಬಂದರೆ ಇನ್ನು ನಾಗ್ಪುರ್ ಆ ಕಡೆಯಿಂದೆಲ್ಲ ನಮ್ಮ ಕಡೆಯಿಂದನೂ ಬರುತ್ತೆ ಅನಿಸುತ್ತೆ. ಕಿಚ್ಚಣ್ಣು ಆ ಥರದ ಐಟಮ್ಸ್ ನೋಡ್ರಿ. ಕಿತ್ಲೆಹಣ್ಣು, ಆರೆಂಜ್ ಮಾರ್ಕೆಟ್ ಅಂದರೆ ವೆರೈಟಿ ಥರ ಪ್ಲಾಟ್ಫಾರಮ್ ಇರುತ್ತೆ. ಕಿತ್ಲೆಹಣ್ಣಿಗೆ ಒಂದು, ಬಾಳೆಕಾಯಿ ಮತ್ತು ಆ್ಯಪಲ್ಗೆ ಮತ್ತು ಕಲ್ಲಂಗಡಿ ಹಣ್ಣಿಗೆ ಆ ಥರ ನೋಡ್ರಿ. ಮಾರ್ಕೆಟ್ ಅಂತೂ ಕ್ರೇಜಿ ಆಗಿದೆ. ಸುಮಾರು ದೊಡ್ಡದು ಇದು. ಅಂದ್ಕೊಂಡಿರೋ ಥರ ಇಷ್ಟೇ ಅಲ್ಲ, ನಾನು ತೋರಿಸ್ತಿರೋಷ್ಟೇ ಅಲ್ಲ, ತುಂಬ ದೊಡ್ಡದು. ಎಲ್ಲ ಕಡೆಗೆ ಹೋಗೋಕ್ಕಾಗಲ್ಲ. ಚಾನಲ್ ನೋಡ್ರಿ, ಭಯ್ಯ ಕರೀತಾ ಇದ್ದಾರೆ. कैसे है भैया? कैसे है भैया? अस्सलाम वालेकुम। कैसे है? कितना साल पे है? कैसे है? बिजनेस पर अच्छी है ना? बड़ा मार्केट है ना वासी? मैं कर्नाटका वाला, ऑल इंडिया घूमता है। मौसमी बहुत महंगा हो गया भाई अभी। आज का बाजार में मौसमी 65 रुपये किलो है। ऑरेंज भी बहुत महंगा है। डेली मार्केट है ना? डेली पूरा जगह पे इधर आता है ना ऑरेंज? पूरा हिंदुस्तान से यहाँ पर आता है, बाहर से भी आता है। बाहर से भी आता है। यहाँ पर जो है ना, अभी मालूम है कि संतरा बहुत महंगा हो गया है। संतरा 2200 रुपये 25 रुपये पार्टी हो गया है। ನೋಡ್ರಿ, ಭಯ್ಯ ಹೇಳ್ತಾರೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ಮಾರ್ಕೆಟ್. ಆ್ಯಂಡ್ ಎಲ್ಲ ಕಡೆಯಿಂದ ಬರುತ್ತಂತೆ. ಥ್ಯಾಂಕ್ ಯು. ನೋಡ್ರಿ, ಗಾಡಿಗಳು ಯಾವ ಥರ ಇರುತ್ತೆ ನೋಡ್ರಿ. ಫ್ರೂಟ್ಸ್ ಎಲ್ಲ ತೊಗೊಂಡೋಗೋ ಗಾಡಿಗಳು ಈ ಥರ ಇರುತ್ತೆ. ಇದರಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ತಾರೆ, ಈಸಿಯಾಗಿ ತಗೊಂಡೋಗ್ತಾರೆ ನೋಡ್ರಿ. ಎಲ್ಲ ಕಡೆಗೂ ಲೋಡ್ ಆಗ್ತಾಯಿದೆ ಗಾಡಿಗಳು. ಸಿಟಿ ಒಳಗಡೆ ನೋಡ್ರಿ, ಮಾರ್ಕೆಟಿಂದ ಬಂದೆ ಹಿಂಗೆ ಒಳಗಡೆ ಹೋಗ್ಬೇಕಾದ್ರೆ ಡ್ರಾಪ್ ಸಿಗಲ್ಲ. ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗಿ ರೈಟ್ ಹೋಗ್ಬೇಕು, ಆಂಧೇರಿ ಅಂತ. ಅಲ್ಲಿಂದ NH ರೋಡ್ ಹಿಡಿಬೇಕು ನಾನು. ಮತ್ತೆ ಅಹಮದಾಬಾದ್, ಗುಜರಾತಿಗೆಲ್ಲ ಹೋಗೋದಾದರೆ ಸೊ ಅಲ್ಲೊಂದು ಬೀಚೆಲ್ಲ ಇದೆ, ಅದನ್ನು ತೋರಿಸ್ತೀನಿ. ಅದಕ್ಕೆ ಹೋಗ್ತಾಯಿದ್ದೀನಿ ರೈಟಿಗೆ. ನೋಡ್ರಿ, ಕುದುರೆಯಲ್ಲಿ ಹೋಯ್ತವ್ರೆ ಸವಾರಿ ಬ್ರದರ್.
ನೋಡ್ರಿ ಹಾಯ್ ಮಾಡಿಕೊಂಡು ನೋಡ್ರಿ ಇಷ್ಟು ದೊಡ್ಡ ಹೈವೇಲಿ ಇಷ್ಟೊಂದು ಗಾಡಿಗಳೆಲ್ಲ ಓಡಾಡ್ತಾ ಇದೆ, ಬಿಡ್ತೀನಿ ಅಲ್ಲಾಡ್ತಾ ಇದೆ. ಆ್ಯಂಡ್ ನೋಡಿ ಇಲ್ಲೊಂದು ಇದು ಬಿದ್ದಿದೆ ಕಟ್ಟಿಗೆ. ಯಾರಾದರೂ ಬೈಕ್ ಅವರು ಹತ್ತಿದ್ರೆ 100% ಬಿದ್ದೋಗ್ತಾರೆ. ಸೊ ಎಲ್ಲೇ ಯಾವುದೇ ವಿಚಾರದಲ್ಲಿ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗೋ ಥರ ಇದ್ದರೆ ನಾವು ಫಸ್ಟ್ ಅದನ್ನು ಕಾಪಾಡೋರಾಗಿರ್ಬೇಕು. ಎತ್ತಿ ಇಷ್ಟು ಗಾಡಿ ಮಧ್ಯೆ ನಮ್ಮ ಸೈಡಿಗೆ ಬಿಸಾಡಿದೆ ಅಂದ್ಕೊಳ್ಳಿ. ಟೋಟಲ್ ನನಗೆ ಇದರಲ್ಲಿ ಖುಷಿ ಆಯಿತು ಅಷ್ಟೇ. ಇದೆಲ್ಲ ನಾವು ಸ್ವಂತ ಒಂದೊಂದು ಕೆಲಸ ಮಾಡಿ ಖುಷಿ ಪಡೋಂಥ ವಿಚಾರ ಅಷ್ಟೇ. ಇವಾಗ ನೋಡ್ರಿ ಅಂಕಲ್ ಅವರು ಎಲ್ಲಿಗೆ ಹೋಗ್ತೀರಿ ಏನು ಅಂತ ಹೇಳ್ಬಿಟ್ಟು ಅವರೇ ಮಾತಾಡಿದರು. ಆಮೇಲೆ ನಿಮ್ಮ ಚಾನಲ್ ಹೆಸರೇನು ಅಂತಲೂ ಕೇಳ್ತವ್ರೆ. ಖುಷಿ ಆಯ್ತು ಅಂಕಲ್. ಹಾಯ್. ನೋಡ್ರಿ ಇವತ್ತು ಹಬ್ಬ ಅಂತೆ ಅಂಕಲ್. ನೋಡ್ರಿ ಇದು ತಿನ್ನಿ ಅಂತ ಕೊಡ್ತವ್ರೆ. ಅವರೇ ಕೇಳ್ತೇನೆ. ಥ್ಯಾಂಕ್ ಯು, ಮಚ್ ಲವ್. ಯಾರು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಏನು ಕೇಳಿಲ್ಲೇನಿಲ್ಲ. ಬಯಸದೆ ಬಂದ ಭಾಗ್ಯ. ಹಬ್ಬ ಅಂತ ಇವತ್ತು ಎಷ್ಟು ಕೇರ್ ಮಾಡಿದ್ರು ಅಂದರೆ ಪಾಪ ಅವರು ಆಕಸ್ಮಿಕವಾಗಿ ಸಿಕ್ಕಿದ್ರು, ಇಲ್ಲೇ ನಿಲ್ಲಿಸಿದ್ರು ನಮ್ಮನ್ನ ನೋಡ್ಬಿಟ್ಟು ಯಾರು ಏನು ಅಂತ ಕೇಳಿದರು. ಆ್ಯಂಡ್ ಹೋಳಿಗೆ ಕೊಟ್ಟರು. ಮುಂಬೈಲಿನೂ ಆ್ಯಕ್ಚುಲಿ ನಮಗೆ ಹೆಲ್ಪ್ ಆಗಿದೆ ನೋಡ್ರಿ. ಎರಡು ಹೋಳಿಗೆ ಬ್ರೋ. ಇಲ್ಲಿ ನೋಡ್ರಿ ಕೈಲೂ ಹಿಡ್ಕೊಂಡು ಬಾಕ್ಸ್ನೇ ತಗೊಂಡೋಗಿ ಅಂತ ಇದ್ದಾರೆ. ಹೆಂಗೆ ಬ್ರೋ ಅಷ್ಟು ಸಾಕೊಂದು ನೋಡಿ ಬಾಯಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸಾಕತ್ ಖುಷಿ ಆಯಿತು. ಆ್ಯಂಡ್ ಕರ್ಮ ಬ್ರೋ. ಎಲ್ಲರೂ ನಮ್ಮ ಕೈಲಾದಷ್ಟು ಬೇರೆಯವ್ರನ್ನ ನಾವು ಈಗ ಹೆಂಗೆ ಇವರು ಹುಡುಕಿ ಕೊಟ್ಟರು ನೋಡಿರಿ, ಈ ಥರನೇ ಮನಸ್ಥಿತಿ ಮನೋಭಾವ ಇಟ್ಕೊಬೇಕು, ಕೊಡಬೇಕು. ಆ ದೇವರು ಅಷ್ಟೇ ನಮಗನ್ನು ಇಲ್ಲ ಅಂದಾಗ ಈ ಥರ ಹುಡ್ಕೊಂಬಂದು ಕೊಡಿಸ್ತಾನೆ ಅಷ್ಟೇ. ನೋಡಿ ಮುಂಬೈಲಿ ಒಬ್ಬರು ಬೈಕ್ ಅವ್ರ ಫಸ್ಟ್ ಡ್ರಾಪ್ ಇದೊಂದು ದೊಡ್ಡ ಬಿಡ್ಜು ಟ್ರೋಲು, ಇದು ದಾಟಕ್ಕಾಗಲ್ಲ. ಸೊ ಸ್ವಲ್ಪ ಹೆಲ್ಪ್ ಮಾಡಿ ಅಂದು ಪಾಪ ಹಿಂಗೋ ಮಾಡ್ತಾ ಇದ್ದಾರೆ ನೋಡಿ. ಚಿಕ್ಕ ಗಾಡಿ ಇದನ್ನು ಫಸ್ಟ್ ಟೈಮು ಡ್ರಾಪ್ ಸಿಗ್ತಾ ಇರೋದು. ಅದು ಸಿಟಿ ಒಳಗಡೆ ಸಿಗಲ್ಲ ನೋಡ್ರಿ. ಇವರು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ ಅಂಕಲ್ ಪಾಪ. ನೋಡಿ ಮುಂಬೈ ಸ್ಲಮ್ಮು, ಅಲ್ಲಿ ಹುಡುಗರು ಕ್ರಿಕೆಟೆಲ್ಲ ಆಡ್ತವ್ರೆ ಪಾಪ. ಅದು ಹೆಂಗೆ ಇರ್ತಾರೋ ದೇವರಿಗೆ ಗೊತ್ತು. ಮಕ್ಕಳೆಲ್ಲರೂ ನೋಡ್ರಿ ಯಪ್ಪ ಹೆಂಗಿರ್ತಾರಪ್ಪ ದೇವರಿಗೆ ಗೊತ್ತು. ಬ್ರದರ್ಸ್ ಇದು ನೋಡಿ ರಿಯಾಲಿಟಿ ಕಷ್ಟ ಅಂದರೆ ಎಷ್ಟೋ ದೂರದಿಂದ ನಡ್ಕೊಂಡು ಬಂದು ಸುಸ್ತಾಗೋಯ್ತು. ಸಿಟಿ ಒಳಗಡೆ ಅಂತೂ ಒಂದು ಡ್ರಾಪ್ ಸಿಗೋಂಗಿಲ್ಲ. ಪುಣ್ಯಕ್ಕೆ ಊಟ ಹೆಂಗೋ ಸಿಕ್ತು, ಡ್ರಾಪ್ ಸಿಗ್ತಾ ಇಲ್ಲ. ಜೋ ಬೀಚ್ ಕಡೆಗೆ ಹೀರೋಗಳೆಲ್ಲ ಇರ್ತಾರಲ್ಲ ಮನೆ, ಇದೆಲ್ಲ ಅಲ್ಲಿ ನೋಡೋದಂತ ಹೋಗ್ತಾ ಇದ್ದೀನಿ. ಡ್ರಾಪ್ ಮಾತ್ರ ಸಿಗ್ತಾ ಇಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಕ್ಲೋಸ್ ಇರೋ ಪಾರ್ಕ್ನ ಓಪನ್ ಮಾಡಿಸ್ತಿದ್ವಿ. ಸ್ವಲ್ಪ ಮಲ್ಗಕ್ಕೆ ಅಂಕಲ್ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿರಿ. ಕ್ಲೋಸ್ ಇರುತ್ತೆ ಮುಂಬೈಲಿ ಆ್ಯಂಡ್ ಓಪನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಮಲ್ಗೋಗೋಣ ಅಂತ. ನಾಯಿಗಳೂ ಇದೆ ನೋಡ್ರಿ. ನೋಡಿ ಹಾಯ್ ಹಾಯ್ ಬಲ್ಲು ಹಾಯ್ ಹಾಯ್. ನೋಡ್ರಿ ಸ್ಲಮ್ಮಲ್ಲಿ ಇರೋ ಸುಮಾರು ಜನ ಮಕ್ಕಳು ಎಲ್ಲ ಇದ್ದಾರೆ. ತುಂಬ ದೊಡ್ಡದು ನೋಡ್ರಿ. ಈ ಕಡೆ ಹಿಂಗೆ ಸೈಡಲ್ಲಿ ಇರ್ತಾರೆ. ಬಟ್ ಹೆಂಗಿರ್ತಾರೆ ಏನಂತ ಗೊತ್ತಿಲ್ಲ ನೋಡ್ರಿ. ಅವ್ರದ್ದು ಮನೆಗಳಲ್ಲಿ ಗ್ಯಾಪ್ಗಳಲ್ಲಿ ತುಂಬ ಜನ ಅಂದ್ಕೊಳ್ಳಿ. ಹೇಳೋಕ್ಕಾಗಲ್ಲ ಎಷ್ಟು ಮನೆ ಇರ್ಬೋದು ಇದ್ರೊಳಗೆ, ಎಷ್ಟು ಫ್ಯಾಮಿಲಿ ವಾಸ ಇರ್ಬೋದು. ಬಟ್ ಸ್ಲಮ್ ಥರ ಇಲ್ಲ, ಇಲ್ಲಿಂದ ಅಲ್ಲಿ ಗಂಟ ಉದ್ದಕ್ಕೂ. ಅಯ್ಯೋ ದೇವ್ರ ಏನ್ರಿ ಇದು ನಡ್ಕೊಂಡು ಹೋಗ್ತಾಯಿದ್ರೆ ಈ ಸ್ಮೆಲ್ಲಲ್ಲಿ ಒಂದು ಸೆಕೆಂಡು ನಮಗೆ ಇರೋಕ್ಕಾಗಲ್ಲ. ಇವರೆಲ್ಲ ಹೆಂಗೆ ಇಡ್ತಾರೆ ಅಂತ ದೇವರಿಗೆ ಗೊತ್ತು. ಬೇಡ ನಾನು ಹೇಳೋಕ್ಕಿಂತ ಯಾರಾದ್ರು ಬಂದರೂ ನೋಡಿ ಒಂದ್ಸತಿ ಗೊತ್ತಾಗುತ್ತೆ. ಈ ಕಡೆ ಸೈಡ್ ಸ್ಲಮ್ಮಲ್ಲಿ ಇರ್ತಾರೆ ಮುಂಬೈಲಿ ಬಂದರೆ. ಅವ್ರದ್ದು ಜೀವನ ಒಂದ್ಸತಿ ನೋಡಿ ಸಖತ್ತು ಹೆವಿ ಹರ್ಟ್ ಆಯಿತು, ಹೆವಿ ಬೇಜಾರಾಯಿತು ನನಗಂತೂ. ಅಲ್ಲಿ ಇವರಿಗೆ ಗೌರ್ಮೆಂಟ್ ಏನು ಸಪೋರ್ಟ್ ಮಾಡಲ್ವ ಏನೋ ಅಂತ ನನಗೆ ಗೊತ್ತಿಲ್ಲ. ಮುಂಬೈನ ಒಂದು ಗಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ ನೋಡ್ರಿ, ಯಾವ ಥರ ಬಿಸಿ ಇದೆ ಗಲ್ಲಿ ಅಂತೇಳಿ. ಇಲ್ಲಿ ನೋಡ್ರಿ ಮದ್ರಂಗಿ ಎಲ್ಲ ಇಟ್ಕೊಡ್ತಾ ಇದ್ದಾರೆ. ಮದ್ರಂಗಿ ಅಂದರೆ ಗೊತ್ತಾ ನಿಮಗೆ? ಬಿಸಿ ಗಲ್ಲಿ ಇದಂತೂ ಸೈಕಾಗಿದೆ. ಎಲ್ಲ ಥರದ್ದು ತಿಂಡಿಗಳು, ತರಕಾರಿಗಳು, ಬಟ್ಟೆ, ಚಾಟ್ಸ್ ಐಟಮ್ಸು ಎಲ್ಲ ಇದೆ ಈ ಗಲ್ಲೀಲಿ ನೋಡ್ರಿ.
हेलो हाय आई आस्क वन सिंपली क्वेश्चन वो तो आप लोग आंसर देते हो देश के बारे में इजी क्वेश्चन आंसर बोलते हैं आप आएगा तो देंगे। हिंदी मालूम नहीं इंडिया है ना आप लोग इंडियन इंडिया का फुल फॉर्म क्या है INDIA का इंडिया का फुल फॉर्म इंडिपेंडेंट डेवलपमेंट सेशन नहीं ಡಿಕ್ಲೇರ್ಡ್ ಇನ್ ಆಗಸ್ಟ್ ನೋಡ್ರಿ ಮಸ್ಲೋ ಮುಂಬೈಲಿ ಈ ಸಿಸ್ಟರ್ ಅವರು ನನಗೆ ಆನ್ಸರ್ ಹೇಳಿದ್ರೆ ಕೊಯ್ ಬಿ ನೈ ಬೋಲ ಅಭಿ ಸೌತ್ ಇಂಡಿಯನ್ ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರ್ಡ್ ಇನ್ ಆಗಸ್ಟ್ ಅಂತ ಇವ್ರು ಹೇಳಿದ್ದಾರೆ ಮಸ್ಲೋ ಜೈ ಹಿಂದ್ ನೋಡ್ರಿ ಬಂದ್ಬಿಟ್ಟು ಕೇಳ್ತಾನೆ ಬೈ ಯಾರು ನೀವು ಎಲ್ಲಿಗೆ ಹೋಗ್ತಿರೋದಂತ ವರುಣ್ थैंक यू अब मैं एक क्वेश्चन बोल दूँगा आंसर देते तो इजी क्वेश्चन इंडिया का मीनिंग मालूम है ना इंडिया INDIA इंडिया का मीनिंग मालूम आपको हाँ बोलो इंडिया का मीनिंग हाँ धन्यवाद। नहीं इंडिपेंडेंट नेशन डिक्लेयर्ड इन अगस्त बोलो इंडिपेंडेंट इंडिपेंडेंट नेशन नेशन डिक्लेयर्ड डिक्लेयर इन अगस्त इन अगस्त जय हिंद जय हिंद ಯಾ 10 लाख इंडिया ಏಯ್ ನೋಡಿ ಮುಂಬೈಲಿ ಈದ್ ಸ್ಪೆಷಲಿಗೆಲ್ಲ ಫುಲ್ಲು ಇಲ್ಲಿ ಈ ಲೈನಲ್ಲಿ ಫುಲ್ ಹೋಟೆಲ್ಸ್ಗಳು ಎಲ್ಲ ತಿಂಡಿಗಳು ಸ್ವೀಟ್ಗಳು ಇಲ್ಲಿ ನೋಡ್ರಿ ಪೂರಿ ನೋಡ್ರಿ ಎಷ್ಟು ದೊಡ್ಡದು ಅಂತ ಹೇಳಿ ಎಲ್ಲ ಸ್ವೀಟ್ ಎಲ್ಲ ಮಾಡಿ ಇಟ್ಟಿದ್ದಾರೆ ನೀವು ನೋಡ್ರಿ ಬೆಕ್ಕು ಪಾಪ ಬೆಕ್ಕಿಗೆ ಊಟ ಆಗ್ತಾ ಇದ್ದಾರೆ ಇಲ್ಲೊಬ್ರು ಅಕ್ಕ ಪಾಪ ಅಂದ್ಕೊಳ್ರಿ ಫೈನಲಿ ಒಬ್ರು ನೋಡ್ರಿ ಬಂದರು ಸಿಕ್ಕಿದ್ರು ನಮ್ಮ ಕನ್ನಡಿಗರು ಮತ್ತು ತಮಿಳು ಮಾತಾಡ್ತಾರೆ ಇವರು ಆ್ಯಂಡ್ ಹೋಗ್ತಾ ಇದ್ದೀನಿ ಬ್ರೋ ಅವ್ರನ್ನ ಜಸ್ಟ್ ಒಂದು ಸತಿ ನೋಡಿದೆ ಆಮೇಲೆ ವಾಪಸ್ ಬಂದ್ಬಿಟ್ಟು ಮಾತಾಡಿ ನೋಡಿದ್ರೆ ನಮ್ಮ ಕನ್ನಡಿಗರು ಮುಂಬೈಯಲ್ಲಿ ನೋಡ್ರಿ ಬ್ರದರ್ ಮನೆ ಊಟ ಮಾಡಿಸ್ತಾ ಇದ್ದಾರೆ ಟೊಮೊಟೊ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಲೋಕ್ ಬ್ರೋ ನಮ್ಮ ಹಾಟ್ಲಿ ಬ್ರೋ ಅವರು ನಮಗೆ ತುಂಬ ದಿನ ಆಯಿತು ಮನೆ ಊಟ ಮಾಡಿಲ್ಲ ಅಂತ ಮನೆ ಊಟನ ತಿನ್ನಿಸ್ತಾ ಇದ್ದಾರೆ ಆ್ಯಂಡ್ ಟೊಮೊಟೊ ಎಲ್ಲ ಬೈ ಮಾಡ್ತಾ ಇದ್ದೀವಿ ನೋಡ್ರಿ ನೋಡಿ ಫೈನಲಿ ತಗೊಂಡಿದ್ದಾರೆ ಆ್ಯಂಡ್ ಈ ಬ್ರೋ ಸಿಗೋಕ್ಕೆ ಕಾರಣನೇ ಇದು ಈ ನಂಬರ್ ಪ್ಲೇಟಿಂದ ಬ್ರದರ್ ಅವರು ಸಿಕ್ಕಿದ್ರು ನನಗೆ ನೋಡ್ರಿ ಸಖತ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸಖತ್ತು ನನಗೆ ಹಿಂಗೆ ಅಂತ ಅನ್ನೋ ಟ್ರಾವೆಲ್ದು ಪ್ಲ್ಯಾನು ಆ್ಯಂಡ್ ಎಲ್ಲದನ್ನು ಹಾಟ್ಲಿ ಹೇಳ್ಕೊಡ್ತಾ ಇದ್ದಾರೆ ಆ್ಯಂಡ್ ಮನೆ ಊಟ ಜೊತೆಗೆ ಸುಮಾರು ಪ್ಲ್ಯಾನ್ ಎಲ್ಲ ಮಾಡಿ ಆ್ಯಂಡ್ ಅವ್ರ ಬ್ಲೆಸ್ಸಿಂಗಿಂದ ಮತ್ತೆ ಹೊಡ್ತೀವಿ ನೋಡೋದ ಮುಂದೆ ಬಂದರು ಎಂಟ್ರಿ ಬಲ್ಗಾಲಿಟ್ಟು ಹೋಗ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕುಕ್ ಮಾಡೋಕ್ಕೆ ಆ್ಯಂಡ್ ಅನ್ಕೊಳ್ದೇನೆ ಇರೋದು ಅನ್ಕೊಂಡಿರೋದು ಕೆಲವೊಂದು ಆಗಲ್ಲ ಅನ್ಕೊಳ್ದಿರೋದು ಕೆಲವೊಂದು ಆಗುತ್ತೆ ನೋಡ್ರಿ ಆ್ಯಂಡ್ ಪೀಸಾಗಿ ಎಂಟ್ರ್ ಆಗಿದ್ದೀವಿ ಆ್ಯಂಡ್ ಬ್ರೋ ಅಂತೂ ಸಖತ್ ಹಾಟ್ಲಿ ಇವಾಗ ನೋಡಿ ಫೈನಲಾಗಿ ಅಡುಗೆ ಎಲ್ಲ ಮಾಡಿಬಿಟ್ಟು ಹಾಟ್ಲಾಗಿ ಊಟ ಎಲ್ಲ ಬಡಿಸ್ಬಿಟ್ಟು ನಮಗೆ ಕೊಡ್ತಾ ಇದ್ದಾರೆ ಅದು ಹಾಟ್ಲಿ ಹೃದಯದಿಂದ ಮಧ್ಯಾಹ್ನದಿಂದ ಸಂಜೆ ಗಂಟೆ ಸಖತ್ ಕಷ್ಟಪಟ್ಬಿಟ್ಟು ಏನು ಇಲ್ಲ ಮುಗ್ದೋಯ್ತು ಬೀಚ್ ಕಡೆ ಹೋಗ್ತಾ ಇದ್ದೆ ಆಕಸ್ಮಿಕ ಈ ಬ್ರದರು ನನಗೆ ಸಿಕ್ಕಿದ್ದು ನಿಜ ಹೇಳ್ಬೇಕಂತಂದರೆ ಹಾಟ್ಲಿ ಬ್ರೋ ಮಾತ್ರ ಬರೀ ಒಂದು ಮಾತು ಊಟ ಅಂತ ಜಸ್ಟ್ ಅಂತ ಕೇಳಿದಷ್ಟೇ ಕರ್ಕೊಂಬಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಬಟ್ಟೆ ಎಲ್ಲ ತೊಳ್ಕೊಂಡು ಹಾಕಿದ್ದೀನಿ ಫುಲ್ ಫ್ರೆಶ್ ನೋಡಿ ಮನುಷ್ಯ ಆದ್ವಿ ಇವಾಗ 4 ದಿನ 3 ದಿನ ಸಖತ್ ಕಷ್ಟ ಆ್ಯಂಡ್ ಇವತ್ತು ನೋಡ್ರಿ ಮನುಷ್ಯರ ಥರ ಫ್ಯಾಮಿಲಿ ಥರ ಮನೆ ಊಟ ಮಾಡ್ತಾಯಿದ್ದೀವಿ ಅಶ್ಲೋ ಬ್ರದರ್ ಇವರೇ ನಮ್ಮ ಬ್ರದರ್ ನಮ್ಮ ಹುಡುಗನಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ ನೋಡ್ರಿ ಜೈ ಹಿಂದ್ ಜೈ ಕರ್ನಾಟಕ ಇವಾಗ ಗುಡ್ ಮಾರ್ನಿಂಗ್ ಸೂಪರ್ ಆಗಿರೋ ಮಾರ್ನಿಂಗ್ ಅನ್ಬೋದು ಮುಂಬೈಲಿ ಎದ್ಬಿಟ್ಟು ಬೆಳಗ್ಗೆ ನೋಡ್ರಿ ಬ್ರೋ ಅವರು ಯೋಗ ಮ್ಯಾಟ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಮಲ್ಗೋಕ್ಕೆಲ್ಲ ಥಿಂಗ್ಸು ಅದೆಲ್ಲ ಸಖತ್ ಹೆಲ್ಪ್ ಮಾಡಿದರು ಮತ್ತು ಬೂಸ್ಟರ್ ಎನರ್ಜಿ ಜಾಸ್ತಿ ಆಗಿದೆ ಆ್ಯಂಡ್ ನೋಡ್ರಿ ನಮ್ಮ ಬ್ರೋ ಮಸ್ಲೋ ಬ್ರದರ್ ಸಖತ್ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಜರ್ನಿಗೆ ಬೆಸ್ಟಪ್ನ ಕೇಳಿದ್ದಾರೆ ಆ್ಯಂಡ್ ಮುಂದೆ ಹೋಗೋಕ್ಕೆ ಒಂದು ಬೂಸ್ಟನ್ನು ಕೊಟ್ಟಿದ್ದಾರೆ ಸೊ ನೋಡ್ದ ಮುಂದೆ ಹೆಂಗಿರುತ್ತೆ ಜರ್ನಿ ಅಂತ ಮಚ್ ಲವ್ ಆಲ್ ಪ್ರೀತಿ ಇರಲಿ ಮನಸ್ಸಲ್ಲಿ ಇವು ನೋಡಿ ಅಲ್ಲಿ ಕೆಳಗೆ ಗಂಟೆ ಇಳಿಬೇಕು ಬೈಕ್ಗಳು ಕಾಣ್ತಾ ಇದೆಯಲ್ಲ ತುಂಬ ದೂರದಲ್ಲಿ ಇಳಿತಾ ಇದ್ದೀನಿ ಅಂಡ ಚಿರತೆ ಅದು ಇದು ಪ್ರಾಣಿಗಳಿರುತ್ತೆ ಡೇಂಜರು